Hello diploma students, DCT 2025 round 1 ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಯಾವ ಡೇಟ್ ಗಳಲ್ಲಿದೆ, ಯಾವೆಲ್ಲ ಪ್ರೊಸೀಜರ್ಸ್ ನ ನೀವು ಫಾಲೋ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಇವತ್ತು ಪ್ರೊವೈಡ್ ಮಾಡ್ತಿದ್ದೀವಿ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy. ಸೊ KEF ವೆಬ್ಸೈಟ್ ಅಲ್ಲಿ ಹೋದ್ರೆ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ಸ್ ಗಳನ್ನ ಈಗಾಗಲೇ 3 ಜುಲೈ ರಿಲೀಸ್ ಮಾಡಿದ್ದಾರೆ. ಸೊ PDF ಓಪನ್ ಆಗುತ್ತೆ. ಈ PDF ಅಲ್ಲಿ ನೀವು ಕರೆಕ್ಟ್ ಆಗಿ ಡೇಟ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಫಸ್ಟ್ ನಿಮಗೆ ಇರುವಂತದ್ದು ಡೇಟ್ಸ್ ಗಳೇನು, ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ ಬಗ್ಗೆ 3 ಜುಲೈ 2025 ನಿಮಗೆ PDF ಈಗಾಗಲೇ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿದೆ. ಸೀಟ್ ಮೆಟ್ರಿಕ್ಸ್ ಅಂದ್ರೆ ಏನು ಅನ್ನೋಂತ ಇನ್ಫಾರ್ಮೇಶನ್ ಅನ್ನ ನಾನು ಈಗಾಗಲೇ ಪ್ರೊವೈಡ್ ಮಾಡಿದ್ದೀನಿ. ಅದಾದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕ್ ಕೂಡ ಎನೇಬಲ್ ಈಗಾಗಲೇ ಆಗಿದೆ. ಆ ಆಪ್ಷನ್ ಎಂಟ್ರಿ ಲಿಂಕ್ 3 ಜುಲೈ 11 ಇಂದ ನೆಕ್ಸ್ಟ್ 5th ಜುಲೈ ಅಪ್ ಟು 11 AM ವರೆಗೂ ಇರ್ತದೆ. ಸೊ 3rd 4th 5th 3 ಡೇಸ್ ಟೈಮ್ ಇದೆ. 3 ಡೇಸ್ ಅಲ್ಲಿ ನೀವು ಎಷ್ಟು ಸರಿ ಬೇಕಾದ್ರೂ ಆಡ್ ಡಿಲೀಟ್ ಏನ್ ಬೇಕಾದ್ರೂ ಮಾಡಿ ಲಾಸ್ಟ್ ಅಲ್ಲಿ ನೀವು ಫೈನಲಿ ಸಬ್ಮಿಟ್ ಕೊಟ್ಟಾಗ 5th ಜುಲೈ ಲಾಸ್ಟ್ ನಿಮ್ದು ಏನಾಗಿರುತ್ತೆ ಅಪ್ಡೇಟ್ ನೀವು ಸಬ್ಮಿಟ್ ಕೊಟ್ಟಿರ್ತೀರಾ ಅದು ನಿಮ್ಗೆ ಆಪ್ಷನ್ ಎಂಟ್ರಿಗೆ ತಗೊಳುತ್ತೆ. ಎಷ್ಟು ಕಾಲೇಜಸ್ ಗಳು ಬೇಕಾದ್ರೂ ನೀವು ಆಪ್ಷನ್ ಎಂಟ್ರಿಲಿ ಎಂಟ್ರಿ ಮಾಡಬಹುದು. ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂದ್ರೆ ನೀವು ಯಾವ ಬ್ರಾಂಚಿಗೆ ಹೋಗ್ಬೇಕು. ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ಬೇಕಾಗಿರುವಂತ ಎಲ್ಲ ಕಾಲೇಜ್ ಲಿಸ್ಟ್ ಮಾಡಿ ಆ ಕಾಲೇಜ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು CS ಆಗಿದ್ರೆ ನೀವು ಎಷ್ಟು ಬೇಕು ಕರ್ನಾಟಕದಲ್ಲಿ ನಿಮ್ಮ ಪ್ರಿಯಾರಿಟಿ ಕಾಲೇಜ್ಗಳು ಅದು ಸಿಗತ್ತೆ ಅಂದ್ರೂ ಫೈನ್, ಸಿಗಲ್ಲ ಅಂತ ಇದ್ರೂ ಕೂಡ ಆಪ್ಷನ್ ಎಂಟ್ರಿಲಿ ಎಂಟ್ರಿ ಮಾಡಿ, ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್, ಆಮೇಲೆ ಎಲ್ಲ ಗವರ್ಮೆಂಟ್ ಕಾಲೇಜಸ್, ಅದರಲ್ಲಿ ನಿಮಗೆ ಎಕ್ಸಾಂಪಲ್ CS, ಅದಾದ್ಮೇಲೆ ಸೇಮ್ ಕಾಲೇಜ್ ಲಿಸ್ಟ್ ಅದರಲ್ಲಿ IS, ದ ಸೇಮ್ ಕಾಲೇಜ್ ಲಿಸ್ಟ್ ಅದರಲ್ಲಿ ನೆಕ್ಸ್ಟ್ AI. ಈ ರೀತಿ ನಿಮಗೆ ಕಾಲೇಜ್ನ ಫಿಕ್ಸ್ ಇಟ್ಕೊಂಡು ಬ್ರಾಂಚ್ ಗಳನ್ನ ಚೇಂಜ್ ಮಾಡ್ತಾ ಹೋಗ್ರಿ. ಸೇಮ್ ಕಾಲೇಜ್ ಒಂದೆಲ್ಲ ಸೇಮ್ ಬ್ರಾಂಚ್, ಸೇಮ್ ಕಾಲೇಜ್ ನೆಕ್ಸ್ಟ್ 2ನೇ ಬ್ರಾಂಚ್. ಅದರ್ವೈಸ್ ಬ್ರಾಂಚ್ ನ ನೀವು ಸ್ಪೆಸಿಫಿಕ್ ಆಗಿ ತಗೊಳ್ಳೋದಕ್ಕಿಂತ ಕಾಲೇಜ್ ಸ್ಪೆಸಿಫಿಕ್ ಆಗಿ ತಗೊಂಡು ಒಂದು ಕಾಲೇಜಿನ ಎಕ್ಸಾಂಪಲ್ ಕಾಲೇಜ್ ಎ ಕಾಲೇಜನ್ನ ನೀವು ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ CS, IS, AI. ಸೊ ಈ ತರನಾದ್ರೂ ನೀವು ಮಾಡಬಹುದು. ಇದು ಟೋಟಲಿ ನಿಮ್ಮ ಫೈನಾನ್ಷಿಯಲಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದನ್ನ ಹಾಕುವಾಗ ಕಾಲೇಜ್ ಕಟ್ ಆಫ್ ಮತ್ತು ಸೀಟ್ ಮೆಟ್ರಿಕ್ಸ್ ಇವುಗಳನ್ನ ರೆಫರೆನ್ಸ್ ನೋಡಿ ಹಾಕಿದ್ರೆ ಸ್ವಲ್ಪ ಪ್ರಿಯಾರಿಟಿ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನ ಮಾಡ್ಲಿಕ್ಕೆ ಇರುವಂತದ್ದು 3rd ಜುಲೈಯಿಂದ 5th ಜುಲೈವರೆಗೂ. ಅದಾದ್ಮೇಲೆ 7th ಜುಲೈ ನಿಮಗೆ 12 PM ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅದು ಬಂದು ಮಾಕ್ ಅಲಾಟ್ಮೆಂಟ್ ಅಂದ್ರೆ ಲೈಕ್ ನಿಮಗೆ ಒಂದು ಡೆಮೋ ತರ. ಈಗ ನೀವೆಲ್ಲ ಹಾಕಿದೀರಾ, ಅದ್ರಲ್ಲಿ ಯಾವ ಕಾಲೇಜ್ ಸಿಗಬಹುದು ಅನ್ನೋಂಥದ್ದು ಒಂದು ಎಕ್ಸಾಂಪಲ್. ಅದ್ರ ಅರ್ಥ ಅದೇ ಕಾಲೇಜ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಅದು ಚೇಂಜ್ ಕೂಡ ಆಗ್ಬಹುದು. ಈಗ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ಈಗಾಗಲೇ ರಿಲೀಸ್ ಮಾಡಿದೀವಿ. ಅದನ್ನ ಕೂಡ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ ಸ್ಟೂಡೆಂಟ್ಸ್. ಇದು ಅದಾದ ನಂತರ ನಿಮಗೆ 7th ಜುಲೈಯಿಂದ 8th ಜುಲೈ 4 PM ವರೆಗೂ ಮತ್ತೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ರಿಸಲ್ಟ್ ಅಲ್ಲಿ ಯಾವ್ದೋ ಕಾಲೇಜ್ ಬಂದಿರುತ್ತೆ. ಆ ಕಾಲೇಜ್ ನಿಮಗೆ ಬೇಡ ಅಂದ್ರೆ ನೀವು ಚೇಂಜ್ ಮಾಡಬಹುದು. ಅಂದ್ರೆ ಯು ಕ್ಯಾನ್ ಆಡ್ ಬೇರೆ ಕಾಲೇಜ್ಗಳನ್ನ ಆಡ್ ಮಾಡಬಹುದು, ಮಾಡಿಫೈ ಮಾಡಬಹುದು, ಡಿಲೀಟ್ ಮಾಡಬಹುದು, ಆರ್ಡರ್ ನ ಬದಲಾಯಿಸಬಹುದು. ಇದೆಲ್ಲದನ್ನ ಮಾಡ್ಲಿಕ್ಕೆ ಇರುವಂತದ್ದು ನಿಮಗೆ 7th ಜುಲೈಯಿಂದ 8th ಜುಲೈ 4 PM. ದಿಸ್ ಇಸ್ ದ ಲಾಸ್ಟ್. ಯಾರೆಲ್ಲ ರೌಂಡ್ 1 ಅಲ್ಲಿ ಕಾಲೇಜ್ ಸೆಲೆಕ್ಷನ್ ಮಾಡ್ತಿದ್ದೀರಾ ನಿಮ್ಗೆ ಇದು ಲಾಕ್ ಆಗುತ್ತೆ. ಈವನ್ ಸೆಕೆಂಡ್ ರೌಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಇದ್ರೂ ಕೂಡ ಅವ್ರಿಗೂ ಅಷ್ಟೇನೆ ನೆಕ್ಸ್ಟ್ ಯಾವುದೇ ರೀತಿಯ ರೀಅರೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಹಾಕುವಾಗಲೇ ಸರಿಯಾಗಿ ಚೆಕ್ ಮಾಡ್ಕೊಂಡು ಹಾಕಿ. ಕೆಲವು ಕಾಲೇಜ್ಗಳಿಗೆ ನೀವು ಹೋಗಲ್ಲ ಅಂತ ಏನಾದ್ರು ಇದ್ರೆ ಆ ಕಾಲೇಜ್ಗಳನ್ನ ಹಾಕಕ್ ಹೋಗ್ಬೇಡಿ. ಸಪೋಸ್ ನೀವು ಹಾಕಿರ್ತೀರಾ ಅದೇ ಕಾಲೇಜ್ ಬಂದ್ರೆ ಹೋಗ್ಬೇಕಾಗತ್ತೆ. ಆವಾಗ ನೀವು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 3 ಮೂಲಕ ಹೋಗ್ತೀನಿ ಅಂದ್ರೆ ಸುಮ್ಮನೆ ನಿಮಗೆ ಸಿಕ್ಕಿರುವಂತ ಆಪ್ಷನ್ಸ್ ಗಳನ್ನ ನೀವು ಲಾಸ್ ಮಾಡ್ಕೊಂಡಾಗ ಆಗುತ್ತೆ. ಇದು ನಿಮಗೆ 8th ಜುಲೈ ಆದ ನಂತರ 9th ಜುಲೈ 6 PM ಗೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಅನೌನ್ಸ್ಮೆಂಟ್ ಬರುತ್ತೆ. ಅದು ರಿಸಲ್ಟ್ ಆಗಿರುತ್ತೆ. ಆ ರಿಸಲ್ಟ್ ಅಲ್ಲಿ ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಕೊಡೋದು. ಚಾಯ್ಸ್ 1 ಅಂದ್ರೆ ಬಂದಿರುವಂತ ಕಾಲೇಜ್ ಯು ಆರ್ ಹ್ಯಾಪಿ, ಯು ಕ್ಯಾನ್ ಪ್ರೊಸೀಡ್ ದ ನೆಕ್ಸ್ಟ್
ಪ್ರೊಸೀಜರ್ಸ್ ನ ಮೂವ್ ಮಾಡ್ತೀರಾ. ಚಾಯ್ಸ್ 2 ಅಂದ್ರೆ ಹೋಲ್ಡ್ ಅಲ್ಲಿ ಇಟ್ಕೊಳ್ಳೋದು. ಚಾಯ್ಸ್ 3 ಅಂದ್ರೆ ಟೋಟಲಿ ಬಿಟ್ಟು ನೆಕ್ಸ್ಟ್ ರೌಂಡ್ ಗಳಿಗೆ ಮೂವ್ ಆಗೋದು. ಚಾಯ್ಸ್ 4 ಅಂದ್ರೆ ಕಂಪ್ಲೀಟ್ಲಿ ಹೊರಗೆ ಬರೋದು. ಇವುಗಳ ಬಗ್ಗೆ ವಿತ್ ಚಾಯ್ಸಸ್ ಇಂಪ್ಯಾಕ್ಟ್ ಏನಾಗುತ್ತೆ, ಚಾಯ್ಸಸ್ ಅಂದ್ರೆ ಏನು, ಅವುಗಳಿಗೆ ವಿಚ್ ಇಸ್ ಬೆಸ್ಟ್, ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಇವುಗಳ ಬಗ್ಗೆ ಕಂಪ್ಲೀಟ್ ಎಲಾಬ್ರೇಟಿವ್ ವಿಡಿಯೋಸ್ಗಳಿದೆ, ಈಗಾಗಲೇ ರಿಲೀಸ್ ಆಗಿದೆ. ಬೇಕಂದ್ರೆ ಅವುಗಳನ್ನು ನೀವು ವಾಚ್ ಮಾಡಬಹುದು. ಈಗ ಚಾಯ್ಸಸ್ ನೀವು ಡಿಸೈಡ್ ಮಾಡಿಕೊಂಡು ಚಾಯ್ಸಸ್ ನ ಕ್ಲಿಕ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇರೋದು 10th ಜುಲೈಯಿಂದ 13th ಜುಲೈ. ಯಾರೆಲ್ಲ ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಿರ್ತೀರಾ ಅವರು 10th ಜುಲೈ ಟು 14th ಜುಲೈ 11 AM ಒಳಗಡೆಗೆ ನೀವು ಚಲನನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಚಾಯ್ಸ್ 2 ಕೊಟ್ಟಿರೋ ಪ್ರತಿ ಸ್ಟೂಡೆಂಟು ಕೂಡ ನೀವು ಕೆಇಎಗೆ ಫೀಸ್ ಅನ್ನ ಪೇ ಮಾಡಲೇಬೇಕಾಗತ್ತೆ. ಸೊ ಕೆಇಎಗೆ ಚಲನನ ಡೌನ್ಲೋಡ್ ಮಾಡೋದು ಬಂದು 11th ಜುಲೈಯಿಂದ 15th ಜುಲೈ. ಅದಾದ ನಂತರ 11th ಜುಲೈಯಿಂದ 16th ಜುಲೈ ಒಳಗಡೆಗೆ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಆಗಬೇಕು. ಎಲ್ಲ ಒರಿಜಿನಲ್ ಕಾಪಿಗಳನ್ನ ಅವರಿಗೆ ಪ್ರೊವೈಡ್ ಮಾಡಬೇಕು. ಹಾಗಾಗಿ ಒಂದು 2 ರಿಂದ 3 ಸೆಟ್ ಎಲ್ಲದನ್ನ ನೀವು ಜೆರಾಕ್ಸ್ ಮಾಡಿ ಅಟ್ಯಾಚ್ ಮಾಡಿಸ್ಕೊಂಡಿರ್ರಿ. ಫ್ಯೂಚರ್ ಅಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಇರ್ಬೋದು ಅಥವಾ ನಿಮಗೆ ಗವರ್ಮೆಂಟ್ ಜಾಬ್ಸ್ ಗಳಿಗಿರ್ಬೋದು, ಪಾಸ್ಪೋರ್ಟ್ ವೆರಿಫಿಕೇಶನ್ ಗಳಿಗೆ ಇರಬಹುದು, ಈ ರೀತಿ ಯಾವುದಕ್ಕಾದ್ರೂ ಫ್ಯೂಚರ್ ಗಳಿಗೆ ಬೇಕಾಗಿದ್ದಾಗ ಆ ಎಲ್ಲ ಡಾಕ್ಯುಮೆಂಟ್ಸ್ ರೀಯೂಸ್ ಆಗುತ್ತೆ. ಇವುಗಳ ಬಗ್ಗೆನೂ ಅಷ್ಟೇ ಯಾವುದೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಆ ಎಲ್ಲ ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಎಲಾಬ್ರೇಟಿವ್ ವಿಡಿಯೋ ರಿಲೀಸ್ ಮಾಡಿದ್ದೀವಿ TJ ಅಕಾಡೆಮಿ ಚಾನೆಲ್ ಅಲ್ಲಿ. ಇಂಟ್ರೆಸ್ಟೆಡ್ ಇರೋರು ಆ ಚಾನೆಲ್ ಅಲ್ಲಿ ಇರುವಂತ ವಿಡಿಯೋಸ್ಗಳನ್ನ ವಾಚ್ ಮಾಡಬಹುದು ಸ್ಟೂಡೆಂಟ್ಸ್. ಇನ್ನು ನಮ್ಮ TJ ಅಕಾಡೆಮಿಯಲ್ಲಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಕ್ರ್ಯಾಶ್ ಕೋರ್ಸ್ಗಳು ಅವೈಲೇಬಲ್ ಇದೆ. 2026 ಅಡ್ಮಿಷನ್ಸ್ ಗಳು ಓಪನ್ ಇದೆ. ಬೋತ್ ಆನ್ಲೈನ್ ಆಫ್ಲೈನ್ ಗಳ ಜೊತೆಗೆ ರೆಕಾರ್ಡಿಂಗ್ಸ್ ಗಳು ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಇರೋ ಸ್ಟೂಡೆಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ ನ ತಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TJI Academy.